ಹಾಯ್ ಸ್ನೇಹಿತರೆ, ನಮಸ್ತೆ. ಮತ್ತೊಮ್ಮೆ ನಿಮಗೆ ಆಡಿಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಏನು ನೋಡೋಕೆ ಹೊರಟಿದ್ವಿ ಅಂತ ಹೇಳಿದ್ರೆ, ನಾವು ಯೂಸ್ ಮಾಡ್ತಿರುವಂಥ ಕಾರ್ಗಳಲ್ಲಿರುವಂಥ ಟೈರ್ಗಳು ಬಂದುಬಿಟ್ಟು ಆ ಟೈರ್ಗಳ ಕಂಡೀಷನ್ಗಳ ಮೇಲೆ ನಾವು ಯಾವ ರೀತಿಯಾಗಿ ಅರ್ಥ ಮಾಡ್ಕೋಬೋದು. ಅಂದರೆ ಟೈರ್ ಬಂದುಬಿಟ್ಟು ಅದರ ಲೈಫ್ ಬಂದುಬಿಟ್ಟು ಎಕ್ಸ್ಪೈರಿ ಆಗಿದೆಯಾ, ಅಥವಾ ಟೈರ್ಗಳ ಲೈಫ್ ಖಂಡಿತ ಆಲ್ಮೋಸ್ಟ್ ಮುಗಿದು ಹೋಗಿಬಿಟ್ಟಿದೆ. ಟೈರ್ಗಳು ಬಂದುಬಿಟ್ಟು ರಿಪ್ಲೇಸ್ಮೆಂಟ್ ಸ್ಟೇಜಿಗೆ ಬಂದಿದ್ದಾವ ಇಲ್ವಾ, ಇದನ್ನು ನಾವು ಯಾವ ರೀತಿಯಾಗಿ ಅರ್ಥ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ನಿಮ್ಮ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಏನಾದರೂ ಹೊಸಬ್ರಾಗಿತ್ತು ಅಂತಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಇದರಿಂದ ನಾನು ಮಾಡಿದ ಎಫರ್ಟ್ ಬಂದ್ಬಿಟ್ಟು ಡೈರೆಕ್ಟಾಗಿ ನಿಮ್ಮ ಮೊಬೈಲ್ಗೆ ಸಿಗುತ್ತೆ. ಟೈರ್ಗಳಲ್ಲಿ ಇರುವಂಥ ಥ್ರೆಡ್ ವೇರ್ ಇಂಡಿಕೇಟರ್. ಸ್ನೇಹಿತರೆ, ಎಲ್ಲ ಟೈರ್ಗಳಲ್ಲೂ ಯಾವುದೇ ಕಂಪನಿ ಟೈರ್ ಆಗಿರಲಿ, ಯಾವುದೇ ಗಾಡಿಯಲ್ಲಿ ಯೂಸ್ ಮಾಡ್ತಾರೋ ಟೈರ್ ಆಗಿರಲಿ, ಆ ಟೈರ್ ಮೇಲ್ಗಡೆಗೆ ಒಂದು ಟೈರ್ಗಳಲ್ಲಿ ಬಟನ್ಸ್ ಇರುತ್ತೆ. ಅದಕ್ಕೆ ನಾವು ಥ್ರೆಡ್ ವೇರ್ ಇಂಡಿಕೇಟರ್ ಅಂತ ಹೇಳ್ತೇವೆ. ಅದರ ಮುಖಾಂತರ ನಾವು ಅರ್ಥ ಮಾಡ್ಕೋಬಹುದು. ಅಂದರೆ ಟೈರ್ ಬಂದ್ಬಿಟ್ಟು ಆಲ್ರೆಡಿ ಲೈಫ್ ಮುಗಿದಿದೆಯೇ, ಈಗ ಟೈರ್ ಬಂದ್ಬಿಟ್ಟು ಇದು ರಿಪ್ಲೇಸ್ಮೆಂಟ್ ಮಾಡಬೇಕು. ಥ್ರೆಡ್ ವೇರ್ ಇಂಡಿಕೇಟರ್ ಏನಿದೆ ಅದ್ರ ಮುಖಾಂತರ ತುಂಬ ಈಸಿಯಾಗಿ ನಾವು ಅರ್ಥ ಮಾಡ್ಕೋಬಹುದು. ಈ ಬಟನ್ಸ್ ಏನಿದೆ ಎಲ್ಲದಕ್ಕೂ ಬಂದ್ಬಿಟ್ಟು ಬಟನ್ಸ್ ಅಂತ ಹೇಳ್ತೇವೆ. ಈ ಬಟನ್ಗಳಲ್ಲಿ ಕೆಲವೊಂದು ಪಾಯಿಂಟಲ್ಲಿ ಒಂದು ಕಡೆ ಎಲ್ಲಾದರೂ ಥ್ರೆಡ್ ವೇರ್ ಅಂತ ಥ್ರೆಡ್ ಇಂಡಿಕೇಟರ್ ಅಂತ ಕೊಟ್ಟಿರ್ತಾರೆ. ಅದರ ಸಹಾಯದಿಂದ ನಾವು ಟೈರ್ ಬಂದ್ಬಿಟ್ಟು ಈಗ ರಿಪ್ಲೇಸ್ಮೆಂಟಿಗೆ ಬಂದಿದೆ ಅಥವಾ ಇನ್ನೂ ನಾವು ಯೂಸ್ ಮಾಡ್ಬೋದು ಅನ್ನೋದನ್ನು ತುಂಬ ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಈಗ ಇಲ್ಲಿ ನಾವು ತೋರಿಸೋದ್ರೆ ಇಲ್ಲಿ ನೀವು ಸ್ವಲ್ಪ ನೀವು ಅಬ್ಸರ್ವ್ ಮಾಡಿದ್ರಿ ಅಂತ ಹೇಳಿದ್ರೆ, ಇದು ಬಂದ್ಬಿಟ್ಟು ಇದಕ್ಕೆ ಏನಾಗುತ್ತೆ ಬಟನ್ಸ್ ಅಂತ ಹೇಳ್ತಾರೆ. ಇದು ಬಂದ್ಬಿಟ್ಟು ಆಲ್ಮೋಸ್ಟ್ 2 mm ವರೆಗೂ ಥಿಕ್ನೆಸ್ ಇರುತ್ತೆ ಈ ಬಟನ್ಸ್ಗಳೆಲ್ಲ ಬಂದ್ಬಿಟ್ಟು. ಇದು ಸವಿತಾ ಬಂದಾಗ ಇಲ್ಲಿ ಸೆಂಟ್ರಲ್ಲಿ ಈಗೇನು ಬೆರಳು ತೋರಿಸ್ತಾ ಇದ್ದಾನೆ, ಇಲ್ಲಿ ಹಾಗೆ ಈ ಕಡೆ ಇಲ್ಲಿ ನೋಡ್ತಿರುವಾಗ ಇದು ಒಂದು 0.5 mm ಒಂದು ಬಟನ್ ಇದೆ, ಒಂದು ಚಿಕ್ಕದು. ಅಂದರೆ ಇದ್ರ ಎರಡರ ಮಧ್ಯದಲ್ಲಿ ಒಂದು ಬಟನ್ ಇದೆ ಇದಕ್ಕೆ ನಾವು ಥ್ರೆಡ್ ವೇರ್ ಇಂಡಿಕೇಟರ್ ಅಂತ ಹೇಳ್ತೇವೆ. ಇದು ಬಂದ್ಬಿಟ್ಟು ಈ ಬಟನ್ ಏನಿದೆ ಇವೆಲ್ಲ ಬಟನ್ ಸವದ್ಬಿಟ್ಟು ಇದ್ರ ಲೆವೆಲಿಗೆ ಬಂತು ಅಂತ ಹೇಳಿದ್ರೆ, ಅಂದರೆ ಇದು ಏನು 0.5 mm ಒಂದು ಬಟನ್ ಇದೆ. ಇಲ್ಲಿ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಕಾಣಿಸುತ್ತೆ ನಿಮಗೆ. ಇಲ್ಲೂ ಇದೆ ಹಾಗೆ ಇಲ್ಲೂ ಇದೆ. ಇದ್ರ ಸಮ ಬಂತು, ಇವೆರಡು ಬಟನ್ಗಳು ಸವದ್ ಬಂತು, ಇದ್ರ ಸಮ ಬಂತು ಅಂತ ಹೇಳಿದ್ರೆ, ಅಂದರೆ ಈ ಬೆರಳು ಇಟ್ಟರೆ ಅಂತ ಹೇಳಿದ್ರೆ ಈ ಬಟನ್ನು ಇವೆರಡು ಬಟನ್ಗೆ ಸಮ ಐತಿ, ಈ ಲೈನ್ ಹೋಗಿಬಿಡ್ತು ಅಂತ ಹೇಳಿದ್ರೆ, ಇದು ಪೂರ್ತಿ ಬಟನ್ಗಳು ಸವದ್ಬಿಟ್ಟು ಈ ಲೆವೆಲಿಗೆ ಬಂತು ಅಂತ ಹೇಳಿದ್ರೆ, ನೀವು ಟೈರ್ನ ನೀವು ರಿಪ್ಲೇಸ್ಮೆಂಟ್ ಮಾಡಿಸೋ ಲೆವೆಲಿಗೆ ಬಂದಿದೆ. ಅಂದರೆ ನೀವು ಟೈರ್ ರಿಪ್ಲೇಸ್ಮೆಂಟ್ ಮಾಡಲೇಬೇಕು, ಆ ಟೈಮ್ಗೆ ಅಲ್ಲಿವರೆಗೂ ಬರೋಕ್ಕೆ ಬಿಡಬಾರ್ದು ಅಂತ ಅರ್ಥ ಸ್ನೇಹಿತರೆ. ಈ ಥ್ರೆಡ್ ವೇರ್ ಇಂಡಿಕೇಟರ್ ಈ ಲೆವೆಲಿಗೆ ಬಂತು ಅಂತ ಹೇಳಿದ್ರೆ ನೀವು ಈ ಟೈರ್ನ ಚೇಂಜ್ ಮಾಡಬೇಕು ಅಂತಲೇ ಅರ್ಥ. ಇನ್ನು ಸ್ನೇಹಿತರೆ, ಸೆಕೆಂಡ್ ಫ್ಯಾಕ್ಟರ್ ಏನಂತ ಹೇಳಿದ್ರೆ, ಸೈಡ್ ವಾಲಲ್ಲಿ ಏನಾದರೂ ಪಂಚರ್ ಆಯಿತು ಟೈರ್ಗಳಲ್ಲಿ ಅಂತ ಹೇಳಿದ್ರೆ, ಫ್ರಂಟ್ ಸೈಡಲ್ಲಿ ಏನಾದರೂ ಪಂಚರ್ ಆಯಿತು ಅಂತಂದರೆ ಅದನ್ನು ಪಂಚರ್ನ ನಾವು ರಿಪೇರಿ ಮಾಡ್ಕೊಂಬಿಟ್ಟು ಅದನ್ನು ಮತ್ತೆ ನಾವು ಯೂಸ್ ಮಾಡ್ಬೋದು. ಆದರೆ ಅದೇ ಏನಾದರೂ ಪಂಚರ್ ಬಂದ್ಬಿಟ್ಟು ಟೈರ್ನ ಸೈಡ್ ವಾಲಲ್ಲಿ ಏನಾದರೂ ಪಂಚರ್ ಆಯಿತು ಅಂತ ಹೇಳಿದ್ರೆ ಆ ಟೈರ್ ಬಂದ್ಬಿಟ್ಟು ಯೂಸ್ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಆ ಪಂಚರ್ ಬಂದ್ಬಿಟ್ಟು ಸೈಡ್ ವಾಲಲ್ಲಿ ಪಂಚರ್ ಆಯಿತು ಅಂದರೆ ಅದು ರಿಪೇರಿ ಆಗೋದಿಲ್ಲ, ಅದನ್ನು ನಾವು ರಿಪ್ಲೇಸ್ಮೆಂಟೇ ಮಾಡ್ಕೋಬೇಕಾಗುತ್ತೆ. ಬಟ್ ಆ್ಯಕ್ಚುಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮ ಜನರು ಏನು ಮಾಡ್ತಾರೆ ಅಂತಂದರೆ, ಸೈಡ್ ವಾಲಲ್ಲಿ ಪಂಚರ್ ಆದರೂ ಸಹ ಅದು ರಿಪೇರ್ ಪಂಚರ್ ಶಾಪ್ಗೆ ಹೋಗ್ಬಿಟ್ಟು ಅದನ್ನು ಏನಾದರೂ ಸೈಡ್ ಪ್ಯಾಚ್ ಹಾಕಿಬಿಟ್ಟು ಒಳಗಡೆ ಟೈರ್ನ ಒಂದು ಪಾರ್ಟನ್ನು ಯೂಸ್ ಮಾಡಿ, ರಬ್ಬರ್ ಪಾರ್ಟನ್ನು ಯೂಸ್ ಮಾಡ್ಕೊಂಬಿಟ್ಟು ಪ್ಯಾಚ್ ಥರ ಯೂಸ್ ಮಾಡಿ ಪಂಚರ್ ರಿಪೇರ್ ಮಾಡ್ಕೊಂಬಿಟ್ಟು ಅದನ್ನು ಸಹ ಯೂಸ್ ಮಾಡ್ತಿರ್ತಾರೆ, ನಾನು ನೋಡಿದ್ದೇನೆ. ಬಟ್ ಆ್ಯಕ್ಚುಲಿ ಇದು ಕಂಪ್ಲೀಟ್ಲಿ ರಾಂಗ್. ಯಾಕಂತ ಹೇಳಿದ್ರೆ ಸೈಡ್ ವಾಲಲ್ಲಿ ಪಂಚರ್ ಆಯಿತು ಅಂದರೆ ಅದನ್ನು ರಿಪೇರಿ ಮಾಡೋಕ್ಕಾಗೋದಿಲ್ಲ. ಅದನ್ನು ನಾವು ಟೈರ್ನ ರಿಪ್ಲೇಸ್ಮೆಂಟ್ ಮಾಡಲೇಬೇಕಾಗುತ್ತೆ. ಆದರೂ ನಾವು ಅದನ್ನು ಏನಾದರೂ ಪ್ಯಾಚ್ ಯೂಸ್ ಮಾಡ್ಕೊಂಬಿಟ್ಟು ಪಂಚರ್ ರಿಪೇರ್ ಮಾಡ್ಕೊಂಡು ಡ್ರೈವ್ ಮಾಡಿದರೆ ಅಂತ ಹೇಳಿದ್ರೆ, ಏನಾದರೂ ಸೈಡ್ ವಾಲಲ್ಲಿ ಯಾವುದೋ ಕಲ್ಲು ಅಥವಾ ಯಾವುದಾದ್ರೂ ಶಾರ್ಪ್ ಇರುವಂಥ ಐಟಮ್ ಏನಾದರೂ ಟೈರ್ಗೆ ತಾಗ್ತು ಅಂತ ಹೇಳಿದ್ರೆ ಆ ಗಾಡಿಯ ಟೈರ್ ಬಂದುಬಿಟ್ಟು ಬಸ್ಟ್ ಆಗೋಂಥ ಚಾನ್ಸಸ್ ಇರುತ್ತೆ. ಹೀಗಾಗಿ ಸೈಡ್ ವಾಲಲ್ಲಿ ಏನಾದರೂ ಪಂಚರ್ ಆಯಿತು ಅಂದರೆ ಅದನ್ನು ರಿಪೇರಿ ಮಾಡಿಸ್ಲಿಕ್ಕೆ ಹೋಗಬೇಡಿ. ರಿಪೇರಿ ಆಗೋದು ಯೂಸುವಲಿ ನೀವು ಟೈರ್ನ ರಿಪ್ಲೇಸ್ಮೆಂಟ್ ಮಾಡಿಸ್ಲೇಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಥರ್ಡ್ ಫ್ಯಾಕ್ಟರ್ ನೋಡೋದಾಯ್ತು ಅಂತಂದರೆ, ನಾನು ಸೆಕೆಂಡ್ ಫ್ಯಾಕ್ಟರ್ ಹೇಳಿದಾಗೆ ಸೈಡ್ ವಾಲ್ ಏನಾದ್ರು ಪಂಚರ್ ಆಯ್ತು ಅಂದರೆ ಅಲ್ಲಿ ರಿಪ್ಲೇಸ್ ಮಾಡಬೇಕು. ಹಾಗೆ ಅದೇ ಥರ್ಡ್ ಫ್ಯಾಕ್ಟರು ಸಹ ಅದಕ್ಕೆ ಸಂಬಂಧಿಸಿದಂತೆ. ಏನಂತ ಹೇಳಿದ್ರೆ, ನಮ್ಮ ಟೈರ್ಗಳಲ್ಲಿ ಬಂದ್ಬಿಟ್ಟು ಏನಾದರೂ ಸೈಡ್ ವಾಲ್ ಬಂದ್ಬಿಟ್ಟು ವೀಕ್ನೆಸ್ ಇದೆ, ಅಂದರೆ ವೀಕ್ ಆಗಿದೆ ಟೈರ್ಗಳು ಬಂದ್ಬಿಟ್ಟು ಸೈಡ್ ವಾಲಲ್ಲಿ ವೀಕ್ ಆಗಿರುವಂಥ ಥರ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಆ ಟೈಮ್ನಲ್ಲೂ ಸಹ ನಾವು ಟೈರ್ನ ರಿಪ್ಲೇಸ್ಮೆಂಟ್ ಮಾಡಬೇಕಾಗುತ್ತೆ. ಏನಾಗುತ್ತೆ ಸೈಡ್ ವಾಲಲ್ಲಿ ವೀಕ್ನೆಸ್ ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ರೆ, ಈಗ ನೀವು ನೋಡ್ತಿರುವಾಗ ಈ ಟೈರಲ್ಲಿ ಸ್ವಲ್ಪ ಏರ್ ಕಡಿಮೆ ಆಗಿಬಿಟ್ಟು, ಅಂದರೆ ಅಂಡರ್ ಇನ್ಫ್ಲೇಷನ್ ಇದೆ, ಅಂದರೆ ಟೈರಲ್ಲಿ ಏರ್ ಕಡಿಮೆ ಇದೆ. ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಟೈರ್ ಬಂದ್ಬಿಟ್ಟು ಇಲ್ಲಿ ಸೈಡ್ಗೆ ಉಬ್ಕೊಳ್ಳುತ್ತೆ ಹೀಗೆ. ಈ ರೀತಿ ಪೊಸಿಷನಲ್ಲಿ ನೀವು ಬಿಟ್ಟರೆ ಗಾಡಿನ ಅಂತ ಹೇಳಿದ್ರೆ, ತುಂಬ ದಿವಸದಿಂದ ಇದೇ ರೀತಿಯಲ್ಲಿ ಡ್ರೈವ್ ಮಾಡಿದ್ರಿ ಅಂದರೆ ಕಡಿಮೆ ಏರಲ್ಲಿ ಗಾಡಿನ ನೀವು ಟೈರಲ್ಲಿ ಯೂಸ್ ಮಾಡಿ ಕಡಿಮೆ ಏರನ್ನು ಯೂಸ್ ಮಾಡ್ಕೊಂಬಿಟ್ಟು ನೀವು ತುಂಬ ಡ್ರೈವ್ ಮಾಡಿದ್ರಿ ಅಂತ ಹೇಳಿದ್ರೆ, ಇಲ್ಲಿ ಬಂದ್ಬಿಟ್ಟು ಸೈಡ್ ವಾಲ್ ಬಂದ್ಬಿಟ್ಟು ವೀಕ್ ಆಗುವಂಥ ಚಾನ್ಸಸ್ ಇರುತ್ತೆ. ವೀಕಾಗಿ ಏನಾಗುತ್ತೆ ಅಂದರೆ ಕೆಲವೊಂದು ಟೈಮ್ನಲ್ಲಿ ಡಾಟ್ ಆಗಿಬಿಟ್ಟು ಅಥವಾ ಕ್ರ್ಯಾಕ್ ಕ್ರಿಯೇಟ್ ಆಗುತ್ತೆ. ಈ ಟೈರಲ್ಲಿ ಇಲ್ಲ ಆ್ಯಕ್ಚುಲಿ, ಯಾಕಂತ ಹೇಳಿದ್ರೆ ಇದು ಹೊಸ ಟೈರು, ಅಷ್ಟೊಂದು ಕ್ರ್ಯಾಕ್ ಜಲ್ದಿ ಏನು ಬರೋದಿಲ್ಲ. ಆದರೆ ಕೆಲವೊಂದು ಟೈಮಲ್ಲಿ ಆದಮೇಲೆ ನೀವು ಈ ರೀತಿಯಾಗಿ ಕಡಿಮೆ ಏರಲ್ಲೇ ಗಾಡಿನ ಡ್ರೈವ್ ಮಾಡಿದ್ರಿ ಅಂತ ಹೇಳಿದ್ರೆ, ತುಂಬ ದಿವಸದವರೆಗೆ ಹಾಗೆ ನಿಲ್ಲಿಸಿದ್ರಿ ಅಂತ ಹೇಳಿದ್ರೆ ಈ ಪೊಸಿಷನಲ್ಲಿ ಕ್ರ್ಯಾಕ್ ಬರುವಂಥ ಚಾನ್ಸಸ್ ಇರುತ್ತೆ. ಆ ಟೈಮಲ್ಲೂ ನಾವು ಟೈರನ್ನು ರಿಪ್ಲೇಸ್ಮೆಂಟ್ ಮಾಡಿಸೋಕ್ಕಾಗುತ್ತೆ, ರಿಪೇರಿ ಮಾಡ್ಸೋಕ್ಕಾಗೋದಿಲ್ಲ. ಯಾವುದೇ ಕಾರಣಕ್ಕೂ ಈ ಸೈಡ್ ವಾಲಲ್ಲಿ ಪಂಚರ್ ಆದರೂ ಅಥವಾ ಸೈಡ್ ವಾಲಲ್ಲಿ ಕ್ರ್ಯಾಕ್ ಬಂದರೂ ನಾವು ಟೈರನ್ನು ಪಂಚರ್ ರಿಪೇರಿ ಮಾಡೋಕ್ಕಾಗೋದಿಲ್ಲ. ಆ ಟೈಮ್ನಲ್ಲಿ ನಾವು ಟೈರ್ನ ರಿಪ್ಲೇಸ್ಮೆಂಟೇ ಮಾಡಿಸ್ಬೇಕಾಗುತ್ತೆ.
ಸೊ ಆ ಸೈಡ್ ವಾಲ್ ಏನಾದರೂ ವೀಕ್ನೆಸ್ ಇದೆ ಅಥವಾ ಕ್ರ್ಯಾಕ್ ಬಂದಿದೆ ಅಂತ ಹೇಳಿದ್ರೆ ಸೊ ಆ ಟೈಮ್ನಲ್ಲಿ ನಾವು ಅದನ್ನು ರಿಪೇರಿ ಮಾಡೋಕ್ಕಾಗೋದಿಲ್ಲ. ನಾನು ಮೊದಲೇ ಹೇಳಿದಾಗೆ ಸೈಡ್ ವಾಲಲ್ಲಿ ಪಂಚರ್ ಆಗಲಿ ಅಥವಾ ಸೈಡ್ ವಾಲ್ ವೀಕ್ ಆಗಿ ಕ್ರ್ಯಾಕ್ ಬರಲಿ ಅಥವಾ ಒಂದು ಸಣ್ಣ ಸಣ್ಣ ಚಿಕ್ಕ ಕ್ರ್ಯಾಕ್ ಬಂದರೂ ಅಲ್ಲಿ ಬಂದುಬಿಟ್ಟು ಏರ್ ಬಂದುಬಿಟ್ಟು ಹೊರಗೆ ಹೋಗುವಂಥ ಚಾನ್ಸಸ್ ಇರ್ತವೆ. ಸೊ ಆ ಟೈಮ್ನಲ್ಲಿ ಅದೇ ಟೈರ್ ಮೇಲೆ ನಾವು ಡ್ರೈವ್ ಮಾಡಿದ್ವಿ ತುಂಬ ಲಾಂಗ್ ಅಂತ ಹೇಳಿದ್ರೆ ಸೊ ಟೈರ್ ಬಂದುಬಿಟ್ಟು ಬಸ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ ಅಥವಾ ಟೈರ್ ಪಂಚರ್ ಆಗುವಂಥ ಪದೇ ಪಂಚರ್ ಆಗುವಂಥ ಚಾನ್ಸಸ್ ಇರ್ತವೆ. ಸೊ ಹೀಗಾಗಿ ಸೈಡ್ ವಾಲಲ್ಲಿ ವೀಕ್ ಆದರೂ ಅಥವಾ ಸೈಡ್ ವಾಲಲ್ಲಿ ಪಂಚರ್ ಆದರೂ ಸೊ ಆ ಟೈರನ್ನು ನಾವು ಯೂಸ್ ಮಾಡೋಕ್ಕಾಗೋದಿಲ್ಲ. ಆ ಟೈಮ್ನಲ್ಲೂ ಬಂದುಬಿಟ್ಟು ನಾವು ಟೈರ್ನ ರಿಪ್ಲೇಸ್ಮೆಂಟ್ ಮಾಡಿಸ್ಬೇಕಾಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಫೋರ್ತ್ ಫ್ಯಾಕ್ಟರ್ ನೋಡೋದಾಯ್ತು ಅಂದರೆ ಸ್ನೇಹಿತರೆ, ನಾವು ಯೂಸ್ ಮಾಡ್ತಿರುವಂಥ ಟೈರ್ಗಳಲ್ಲಿ ಏನಾದರೂ ಅನ್ಇವನ್ ವೇರ್ ಆಗ್ತಾ ಇದೆ ಅಂದರೆ ಅನ್ಇವನ್ ವೇರ್ ಏನಂತ ಹೇಳಿದರೆ ನಾವು ಯೂಸ್ ಮಾಡ್ತಿರುವಂಥ ಟೈರ್ಗಳು ಬಂದುಬಿಟ್ಟು ಒಂದು ಸೈಡಿಂದ ಅಂದರೆ ಅದು ಲೆಫ್ಟ್ ಅಥವಾ ರೈಟು ಅಥವಾ ಯಾವುದೇ ಕಡೆಯಿಂದ ಒಂದು ಸೈಡಿಂದ ಅದು ತುಂಬ ಸವಿತ ಆಗಿದೆ, ಸೌದು ಹೋಗ್ತಾ ಇದೆ. ಒಂದು ಕಡೆಯಿಂದ ಚೆನ್ನಾಗಿರುತ್ತೆ ಬಟ್ ಒಂದು ಕಡೆಯಿಂದ ತುಂಬ ಸೌದು ಹೋಗಿರುತ್ತೆ. ಸೊ ಆ ಟೈಮ್ನಲ್ಲೂ ಬಂದುಬಿಟ್ಟು ಅದನ್ನು ನಾವು ಟೈರ್ನ ರಿಪ್ಲೇಸ್ಮೆಂಟ್ ಮಾಡಿಸ್ಬೇಕಾಗುತ್ತೆ. ಸೊ ಇದಕ್ಕೆ ಒಂದು ಕಡೆ ಸವಿದಕ್ಕೆ ಒಂದು ಕಡೆ ಚೆನ್ನಾಗಿರುತ್ತೆ ಲೆಫ್ಟ್ ಅಥವಾ ರೈಟ್ ಸೈಡ್ ಕಡೆ, ಬಟ್ ಒಂದು ಕಡೆ ಲೆಫ್ಟ್ ಅಥವಾ ರೈಟ್ ಸೈಡ್ ಕಡೆ ತುಂಬ ಟೈರ್ ಬಂದುಬಿಟ್ಟು ಸೌದು ಹೋಗುವಂಥ ಚಾನ್ಸಸ್ ಇರುತ್ತೆ, ಸವಿದು ಹೋಗಿರುತ್ತೆ. ಸೊ ಇದಕ್ಕೆ ಬಂದುಬಿಟ್ಟು ನಾವು ಟೈರ್ನ ಅನ್ಇವನ್ ವೇರ್ ಅಂತ ಹೇಳ್ತೀವಿ. ಸೊ ಆ ಟೈಮ್ನಲ್ಲೂ ನಾವು ಟೈರ್ನ ರಿಪ್ಲೇಸ್ಮೆಂಟ್ ಮಾಡಿಸ್ಬೇಕಾಗುತ್ತೆ. ಅನ್ಇವನ್ ಟೈರ್ ವಿಯರ್ ಆಗೋದು ಹೇಗೆ ಅಂತ ಹೇಳಿದ್ರೆ ಅಂದರೆ ಇಲ್ಲಿ ನೀವು ನೋಡ್ತಿರುವಾಗೆ ಸೊ ಇದು ಒಂದು ರೈಟ್ ಸೈಡ್ ಅಂತ ಹೇಳಿದ್ರೆ ಇದು ಲೆಫ್ಟ್ ಸೈಡ್ ಅಂತ ಹೇಳಿದ್ರೆ ಸೊ ಒಂದು ಯಾವ್ದಾದ್ರು ಸೈಡಿಂದ ಇದು ಪೂರ್ತಿ ಬಂದುಬಿಟ್ಟು ಸೌತ್ ಹೋಗಿದೆ, ಇದು ಬಂದುಬಿಟ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಅಥವಾ ಇದು ತುಂಬ ಚೆನ್ನಾಗಿದೆ ಬಟನ್ಸ್ ಬಂದುಬಿಟ್ಟು ಈ ಸೈಡಿಂದ ಬಟನ್ ಬಂದುಬಿಟ್ಟು ತುಂಬ ಸೌತ್ ಹೋಗಿಬಿಟ್ಟಿದೆ, ಕಂಪ್ಲೀಟ್ ಸೌತ್ ಬಿಟ್ಟು ಸಮ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಅನ್ಇವನ್ ವಿಯರ್ ಅಂತ ಹೇಳ್ತೀವಿ. ಸೊ ಆ ಟೈಮ್ನಲ್ಲಿ ಬಂದುಬಿಟ್ಟು ನಾವು ಟೈರ್ನ ರಿಪ್ಲೇಸ್ಮೆಂಟ್ ಮಾಡಿಸ್ಬೇಕಾಗುತ್ತೆ. ಯಾಕೆ ಇದು ಅನ್ಇವನ್ ಟೈರ್ ವಿಯರ್ ಆಗುತ್ತೆ ಅಂದರೆ ಒಂದು ಸೈಡಿಂದ ಯಾಕೆ ಸೌತ್ ಹೋಗುತ್ತೆ ಅಂತ ಹೇಳಿದ್ರೆ ಅದು ನಾವು ಕರೆಕ್ಟ್ ಟೈಮ್ ಟು ಟೈಮ್ ಬಂದುಬಿಟ್ಟು ಟೈರ್ ರೊಟೇಷನ್ ಮಾಡಿಸ್ತಾ ಇದ್ದರೆ ಸೊ ಆ ಪ್ರಾಬ್ಲಮ್ ಬರುತ್ತೆ. ಟೈರ್ ರೊಟೇಷನ್ ಯಾವ ರೀತಿ ಮಾಡಬೇಕಂತ ಹೇಳಿದ್ರೆ ಸೊ ಈ ರೈಟ್ ಫ್ರಂಟ್ ವೀಲ್ ಏನಿದೆ ಇದನ್ನು ಬಂದುಬಿಟ್ಟು ನಮ್ಮ ಹಿಂದ್ಗಡೆ ರಿಯರ್ ಏನಿದೆ ಸೊ ಆ ಲೆಫ್ಟ್ ಅದಕ್ಕೆ ನಾವು ರಿಪ್ಲೇಸ್ಮೆಂಟ್ ಮಾಡಬೇಕು. ಆ ಟೈರ್ ಬಂದುಬಿಟ್ಟು ಈ ಮುಂದ್ಗಡೆ ಲೆಫ್ಟ್ ಸೈಡ್ ಮುಂದ್ಗಡೆ ಹಾಕಬೇಕು. ಸೊ ಈ ಟೈರ್ ಬಂದುಬಿಟ್ಟು ನಮ್ಮ ರಿಯರ್ದೇನಿದೆ ರೈಟ್ ಸೈಡ್ಗೆ ಸೊ ಈ ರೀತಿಯಾಗಿ ನಾವು ರೊಟೇಷನ್ ಮಾಡಬೇಕು. ಇದು ಬಂದುಬಿಟ್ಟು ಎವ್ರಿ 10,000 ಕಿಲೋಮೀಟರ್ ರನ್ ಆದಮೇಲೆ ಟೈರ್ಗಳು ಬಂದುಬಿಟ್ಟು ಇದನ್ನು ಕಂಪಲ್ಸರಿ ನಾವು ಟೈರ್ ರೊಟೇಷನ್ ಮಾಡಿಸ್ಬೇಕು. ಸೊ ಯಾವ ರೀತಿ ಅಂತ ಹೇಳಿದ್ರೆ ಫ್ರಂಟ್ ವೀಲ್ ಬಂದುಬಿಟ್ಟು ರೈಟ್ ಫ್ರಂಟ್ ವೀಲ್ದು ಹಿಂದ್ಗಡೆ ಸೊ ಹಿಂದ್ಗಡೆ ರಿಯರ್ ಲೆಫ್ಟಿಗೆ ಹೋಗಬೇಕು, ಆ ವೀಲ್ ಬಂದುಬಿಟ್ಟು ಮುಂದ್ಗಡೆ ಫ್ರಂಟ್ ಲೆಫ್ಟಿಗೆ ಬರಬೇಕು. ಈ ಫ್ರಂಟ್ ಲೆಫ್ಟ್ ಇರುವಂಥ ಟೈರ್ ಬಂದುಬಿಟ್ಟು ರಿಯರ್ ರೈಟ್ಗೆ ಹೋಗಬೇಕು, ಆ ಟೈರ್ ಬಂದುಬಿಟ್ಟು ಇಲ್ಲಿ ಫ್ರಂಟ್ ಲೆಫ್ಟಿಗೆ ಬರಬೇಕು. ಇದಕ್ಕೆ ಪ್ರಾಪರ್ ಟೈರ್ ರೊಟೇಷನ್ ಅಂತ ಹೇಳ್ತೇವೆ. ಸೊ ಇದು ಬಂದುಬಿಟ್ಟು ಎವ್ರಿ 10,000 ಕಿಲೋಮೀಟರ್ವರೆಗೆ ನಾವು ಮಾಡಿಸ್ಲೇಬೇಕಾಗುತ್ತೆ. ಪ್ರಾಪರ್ ಟೈರ್ ರೊಟೇಷನ್ ಮಾಡಿ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ಈ ಪ್ರಾಬ್ಲಮ್ ಏನಿದೆ ಅಂದರೆ ಒಂದು ಕಡೆ ಪೂರ್ತಿಯಾಗಿ ಸೌದೋಗೋದು, ಒಂದು ಕಡೆ ಕಂಪ್ಲೀಟ್ ಹೊಸ ಥರ ಇರೋದು, ಸೊ ಈ ಪ್ರಾಬ್ಲಮ್ ಬರೋದಿಲ್ಲ. ಅವಾಗ 4 ಟೈರ್ಗಳು ಬಂದುಬಿಟ್ಟು ಪ್ರಾಪರಾಗಿ ಸಮವಾಗಿ 4 ಟೈರ್ಗಳು ಬಂದುಬಿಟ್ಟು ಯೂಸ್ ಆಗುತ್ತೆ. ಸೊ ಈ ಟೈಮ್ನಲ್ಲಿ ಟೈರ್ನ ಲೈಫ್ ಬಂದು ಕೂಡ ಒಂದು ಇನ್ಕ್ರೀಸ್ ಆಗುತ್ತೆ. ಸೊ ಅನ್ಇವನ್ ಟೈರ್ ಪ್ರಾಬ್ಲಮ್ ಏನಿದೆ ಟೈರ್ ರೊಟೇಷನ್ ಮಾಡಿಸೋದ್ರ ಮೂಲಕ ನಾವು ಅದನ್ನು ಅವಾಯ್ಡ್ ಮಾಡ್ಬೋದು ಸ್ನೇಹಿತರೆ. ಇನ್ನು ಸ್ನೇಹಿತರೆ ಫಿಫ್ತ್ ಫ್ಯಾಕ್ಟರ್ನ ನೋಡೋದಾಯಿತು ಅಂತ ಹೇಳಿದ್ರೆ ಟೈರ್ ರಿಪ್ಲೇಸ್ಮೆಂಟ್ ಯಾವ ಟೈಮ್ನಲ್ಲಿ ಬರ್ಬೋದು ಅಂತ ಹೇಳಿದ್ರೆ ನಾವು ಟೈಮ್ ಟು ಟೈಮ್ ಏನು ಮಾಡ್ತೀವಿ ಅಂತ ಹೇಳಿದ್ರೆ ವೀಲ್ ಬ್ಯಾಲೆನ್ಸಿಂಗ್ ಮಾಡ್ತೇವೆ, ವೀಲ್ ಅಲೈನ್ಮೆಂಟ್ ಮಾಡಿಸ್ತೇವೆ, ವೀಲ್ ರೊಟೇಷನ್ ಮಾಡಿಸ್ತೇವೆ. ಸೊ ಇದು ಆದಮೇಲೂ ಸಹ ನಿಮ್ಮ ಟೈರ್ಗಳು ಬಂದುಬಿಟ್ಟು ನಿಮ್ಮ ಪ್ರಾಪರಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಅಂದರೆ ಕೆಲವೊಂದು ಸಿಮ್ಟಮ್ಸ್ ಬರುತ್ತೆ. ಟೈರ್ಗಳು ಬಂದುಬಿಟ್ಟು ಒಂದೇ ಸೈಡಲ್ಲಿ ಎಳೆಯುತ್ತೆ ಅಂದರೆ ರೈಟ್ ಸೈಡ್ ಡ್ರೈವ್ ಮಾಡ್ತಿರ್ಬೇಕಾದ್ರೆ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ. ಅಂದರೆ ಟೈರ್ಗಳು ಬಂದುಬಿಟ್ಟು ರೈಟ್ ಸೈಡ್ಗೆ ಎಳೆಯುತ್ತೆ ಅನ್ನೋ ಒಂದು ಫೀಲ್ ಅನಿಸಿದ್ರೆ ಅಥವಾ ಲೆಫ್ಟ್ ಸೈಡ್ಗೆ ಟೈರ್ ಎಳೆಯುತ್ತೆ ಅನ್ನೋದು ಒಂದು ಫೀಲ್ ಅನಿಸಿದ್ರೆ ಆ ಸಿಮ್ಟಮ್ಸ್ ಬಂತು ಅಂತ ಹೇಳಿದ್ರೆ ಅಥವಾ ನಮ್ಮ ವೀಲ್ ಸ್ಟೇರಿಂಗ್ ಬಂದುಬಿಟ್ಟು ಪ್ರಾಪರ್ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂದರೆ ಅದು ಔಟ್ ಆಫ್ ಕಂಟ್ರೋಲ್ ಥರ ರೆಸ್ಪಾನ್ಸ್ ಆಗ್ತಾ ಇದೆ ಟೈರ್ಗಳು ಬಂದುಬಿಟ್ಟು ಅಂತ ಹೇಳಿದ್ರೆ ಸೊ ಆ ಟೈಮ್ನಲ್ಲೂ ಸಹ ನೀವು ಈವನ್ ವೀಲ್ ಅಲೈನ್ಮೆಂಟ್ ಮಾಡಿಸಿದ್ರು ಸಹ ಅಥವಾ ರೊಟೇಷನ್ ಮಾಡಿಸಿದ್ರು ಸಹ ಅಥವಾ ಬ್ಯಾಲೆನ್ಸಿಂಗ್ ಮಾಡಿಸಿದ್ರು ಈ ಸಿಮ್ಟಮ್ಸ್ ಏನಾದರೂ ಕಾಣ್ತದೆ ನಿಮ್ಮ ಟೈರ್ಗಳಲ್ಲಿ ಅಂತ ಹೇಳಿದ್ರೆ ಅಂದರೆ ಔಟ್ ಆಫ್ ಕಂಟ್ರೋಲ್ ಸಿಮ್ಟಮ್ಸ್ ಅಂತ ಹೇಳ್ತೀವಿ ಆಲ್ಮೋಸ್ಟ್ ಇದಕ್ಕೆ ಅಂತ ಹೇಳಿದ್ರೆ ನೀವು ಟೈರ್ನ ರಿಪ್ಲೇಸ್ಮೆಂಟ್ ಮಾಡೋದು ಬೆಟರ್ ಸ್ನೇಹಿತರೆ. ಇನ್ನು ಸ್ನೇಹಿತರೆ ಸಿಕ್ಸ್ತ್ ಫ್ಯಾಕ್ಟರ್ ಅಥವಾ ಲಾಸ್ಟ್ ಫ್ಯಾಕ್ಟರ್ನ ನೋಡೋದಾಯ್ತಂದರೆ ಯಾವುದೇ ಟೈರ್ ಆಗಿರಲಿ ಪ್ರತಿ ಟೈರ್ಗಳು ಬಂದುಬಿಟ್ಟು ಒಂದು ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ. ಅಂದರೆ ಆ ಒಂದು ಟೈರಿಗೆ ಒಂದು ಲೈಫ್ ಇರುತ್ತೆ, ಇಷ್ಟು ವರ್ಷ ಒಂದು ಲೈಫ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಟೈರ್ಗಳು ಬಂದರೆ ಆ ಟೈರನ್ನು ಮೇಲ್ಗಡೆಗೆ ಇಂಡಿಕೇಟ್ ಮಾಡಿರ್ತಾರೆ ಈ ಟೈರ್ನ ಎಕ್ಸ್ಪೈರಿ ಡೇಟ್ ಯಾವಾಗ ಅಥವಾ ಈ ಟೈರಿನ ಲೈಫ್ ಬಂದುಬಿಟ್ಟು ಇಷ್ಟು ವರ್ಷ ಅಂತ ಆಲ್ಮೋಸ್ಟ್ ಇಂಡಿಕೇಟ್ ಮಾಡಿರ್ತಾರೆ ಆಲ್ಮೋಸ್ಟ್ ಎಲ್ಲ ಟೈರ್ಗಳಲ್ಲೂ. ಸೊ ಅದನ್ನು ಸಹ ನಾವು ನೋಡ್ಕೊಂಡ್ಬಿಟ್ಟು ಆ ಲೈಫ್ ಬಂದುಬಿಟ್ಟು ಆ ಟೈರ್ನ ಲೈಫ್ ಬಂದುಬಿಟ್ಟು ಇಷ್ಟು ವರ್ಷ ಇದ್ದಿದ್ದು ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಟೈರ್ನ ನಾವು ಯೂಸ್ ಮಾಡ್ತೀವಿ ಅಂತ ಆ ಟೈರ್ ಮೇಲ್ಗಡೆ ಒಂದು 6 ವರ್ಷ ಬರೆದಿದೆ, ಇದರ ಲೈಫ್ ಬಂದುಬಿಟ್ಟು 6 ವರ್ಷ ಮೆನ್ಷನ್ ಮಾಡಿದಾರೆ ಅಂತ ಹೇಳಿದ್ರೆ ಸೊ ನಾವು ಪ್ರಾಪರಾಗಿ ಅದನ್ನು 6 ವರ್ಷ ಯೂಸ್ ಯೂಸ್ ಮಾಡಿದ ಮೇಲೂ ಸಹ ಟೈರ್ಗಳು ಬಂದುಬಿಟ್ಟು ಚೆನ್ನಾಗೇ ಇದ್ವು ಅಂತ ಹೇಳಿದ್ರು ಸಹ ನಾವು ಅದನ್ನು ಯೂಸ್ ಮಾಡೋಕ್ಕಾಗೋದಿಲ್ಲ. 6 ವರ್ಷ ಇತ್ತು ಅಂತ ಹೇಳಿದ್ರೆ 6 ವರ್ಷ ಯೂಸ್ ಆದಮೇಲೆ ಆ ಟೈರ್ಗಳು ಬಂದುಬಿಟ್ಟು ಯಾವುದೇ ರೀತಿಯ ಸಿಮ್ಟಮ್ಸ್ ಇಲ್ಲದೆ ಇದ್ರೂ ಸಹ ಪೂರ್ತಿಯಾಗಿ ಸೌದು ಹೋಗಿಲ್ಲದ್ರೂ ಸಹ ನಾವು ಬಂದುಬಿಟ್ಟು ಆ ಟೈರ್ನ ನಾವು ರಿಪ್ಲೇಸ್ಮೆಂಟ್ ಮಾಡಿಸ್ಲೇಬೇಕಾಗುತ್ತೆ. ಯಾವುದೇ ರೀತಿ ಸರ್ಕಮ್ಸ್ಟೆನ್ಸಲ್ಲೂ ನಾವು ಅದನ್ನು ಅವಾಯ್ಡ್ ಮಾಡಬಾರ್ದು. ಯಾಕಂದರೆ ಇದನ್ನು ಅವಾಯ್ಡ್ ಮಾಡಿ ಇನ್ನೂ ಟೈರ್ ಬಟನ್ಗಳು ಬಂದುಬಿಟ್ಟು ಚೆನ್ನಾಗಿದೆ ಏನು ಪ್ರಾಬ್ಲಮ್ ಇಲ್ಲ ನಾವು ರನ್ ಮಾಡ್ತೀವಿ ಅಂತ ಹೇಳಿದ್ರೆ ಸೊ ಅದೇ ರೀತಿ ಈ ಸಿಮ್ಟಮ್ಸ್ ಏನಾದ್ರು ಇತ್ತು ಅಂತ ಅದನ್ನ ಚೇಂಜ್ ಮಾಡಿದೆ ಅಂದರೆ ನಾನು ಆಲ್ಮೋಸ್ಟ್ ಈಗ 4-5 ಫ್ಯಾಕ್ಟರ್ಸ್ ಏನು ಹೇಳಿದೆ ಅಂದರೆ ಸೈಡ್ ವಾಲಲ್ಲಿ ಪಂಕ್ಚರ್ ಇದ್ದರೆ ನೀನು ರಿಪೇರಿ ಮಾಡಿ ಯೂಸ್ ಮಾಡೋದು ಅಥವಾ ಸೈಡ್ ವಾಲ್ ಬಂದುಬಿಟ್ಟು ವೀಕ್ ಆಗಿದೆ, ಸೈಡ್ ವಾಲ್ ಬಂದುಬಿಟ್ಟು ಅಲ್ಲಿ ಕ್ರ್ಯಾಕ್ಗಳು ಕ್ರಿಯೇಟ್ ಆಗಿದೆ ಆದರೂ ಸಹ ಅದನ್ನು ನಾವು ಯೂಸ್ ಮಾಡೋದು ಅಥವಾ ಬಟನ್ ಬಂದುಬಿಟ್ಟು
ಪೂರ್ತಿಯಾಗಿ ಸೌದೋಗಿದೆ ಅಂದರೆ ಥ್ರೆಡ್ ವೇರ್ ಇಂಡಿಕೇಟರ್ ಏನಿದೆ ಅಲ್ಲೂ ಆ ಲೆವೆಲಿಗೆ ಬಂದಿದೆ ಅಂದರೆ 0.5 mm ಇನ್ನೇನಿದೆ ಪೂರ್ತಿ ಟೈರ್ ಸೌದೋಗಿದೆ. ಆ ಟೈಮ್ನಲ್ಲಿ ನಾವು ಅದನ್ನು ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಟೈರ್ಗಳು ಬಂದುಬಿಟ್ಟು ನೀವು ಆಲ್ಮೋಸ್ಟ್ ಹೈವೇಗಳಲ್ಲಿ ಅಥವಾ ತುಂಬ ಸ್ಪೀಡಿಗೆ ಹೋಗುವಂಥ ದಾರಿಗಳಲ್ಲಿ ಟೈರ್ಗಳು ಬಂದುಬಿಟ್ಟು ಬಸ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ, ಅಥವಾ ಟೈರ್ಗಳು ಬಂದುಬಿಟ್ಟು ಪದೇ ಪದೇ ಪಂಚರ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಹೀಗಾಗಿ ಟೈಮ್ ಟು ಟೈಮ್ ಏನಿದೆ ಆ ಟೈಮ್ ಬಂತು ಅಂತಂದರೆ ಆ ಟೈರನ್ನು ಎಕ್ಸ್ಪೈರಿ ಡೇಟ್ ಬಂದಿದೆ ಅಥವಾ ಟೈರ್ಗಳು ಬಂದುಬಿಟ್ಟು ಇನ್ನೇನು ಯೂಸ್ ಮಾಡೋಕ್ಕಾಗೋದಿಲ್ಲ ಕಂಡೀಷನ್ ಬಂದಿದೆ ಅಂತ ಅರ್ಥ ಆಯಿತು ಅಂತ ಹೇಳಿದ್ರೆ ನೀವು ಟೈರ್ನ ರಿಪ್ಲೇಸ್ ಮಾಡ್ಕೊಂಡ್ಬಿಟ್ಟು ಡ್ರೈವ್ ಮಾಡೋದ್ರಿಂದ ಸೇಫಾಗಿ ನೀವು ಹೋಮನ್ನು ರೀಚ್ ಆಗ್ತೀರಿ ಅಂತ ಮೆಸೇಜ್ ಒಂದಿಗೆ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಲೈಕ್ ಆದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೆ ಇಟ್ಕೊಂಡಿರ್ತೀವಿ. ಈ ವಿಡಿಯೋನ ಶೇರ್ ಮಾಡಿ ಮುಂದೆ ನೋಡೋದ್ರಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.